ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಆತ್ಮೀಯ ವೀಕ್ಷಕರೇ, ನಿಮ್ಮ ಅಚ್ಚುಮೆಚ್ಚಿನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ. ಪ್ರಿಯರೇ, ಅರಸನಾದ ದಾವೀದನ ಕಾಲದಲ್ಲಿ ಬಹಳಷ್ಟು ಯುದ್ಧಗಳು ನಡೆದವು. ದೇವರ ಸಹಾಯದಿಂದ ಅವನು ಅವುಗಳಲ್ಲಿ ಜಯವನ್ನು ಹೊಂದಿದನು. ಅದರಂತೆ ನಿಮಗೆ ಗೊತ್ತಿದೆಯೋ ನಮ್ಮಲ್ಲಿರುವ ಹೋರಾಟವನ್ನು ಹೇಗೆ ಗೆಲ್ಲಬಹುದು ಎಂದು? ಬನ್ನಿರಿ, ದೇವರ ವಾಕ್ಯದ ಅಧ್ಯಯನದ ಮೂಲಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ ಅಧ್ಯಯನದಲ್ಲಿ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ದೇವರ ನಡೆಸುವಿಕೆ ನೆನಪು ಮಾಡಿಕೊಳ್ಳುತ್ತಾ ಆತನನ್ನು ಕೊಂಡಾಡುತ್ತಾ ಇಂದು ನಮ್ಮ ಧ್ಯಾನದಲ್ಲಿ 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 9ನೇ ವಚನದಿಂದ ಪ್ರಾರಂಭಿಸೋಣ. ಅಲ್ಲಿ ಹೀಗೆ ಬರೆದದೆ: ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಇಸ್ರಾಯೇಲ್ಯರನ್ನು ಅವರ ದೇಶದಲ್ಲಿ ಸ್ಥಾಪಿಸುವ ದಿನ ಬರುತ್ತದೆಂದು ಹೇಳುತ್ತಾನೆ. ಆಗ ಅಲ್ಲಿ ಶಾಂತಿ ನೆಲೆಸುವುದು. ಆ ದಿನದಲ್ಲಿ ಈಗ ದೂರವಾಗಿರುವ ಅವರೆಲ್ಲರೂ ಯೆಹೋವ ದೇವರ ಕಡೆಗೆ ತಿರುಗಿಕೊಳ್ಳುವರು. ತಾವು ತಮ್ಮ ಪೂರ್ವಿಕರ ಆಚಾರ ಪದ್ಧತಿಗಳನ್ನು ಅನುಸರಿಸಬೇಕೋ ಬೇಡವೋ ಎಂಬುದರ ಕುರಿತು ಇಸ್ರಾಯೇಲ್ಯರಲ್ಲಿ 2 ಅಭಿಪ್ರಾಯಗಳಿರುತ್ತವೆ. ಮುಂದಕ್ಕೆ ನಾವು ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 10ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನಿನ್ನ ಶತ್ರುಗಳೆಲ್ಲರನ್ನೂ ನಿನಗೆ ಅಧೀನ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿಮಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು ಎಂದು ಮಾತು ಕೊಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ನಮ್ಮ ದೇವರಲ್ಲವೋ? ದಾವೀದನು ನಾನು ದೇವರಿಗಾಗಿ ಒಂದು ಮನೆಯನ್ನು ಕಟ್ಟುವೆನು ಎಂದು ಹೇಳಿದ್ದನು. ಆದರೆ ದೇವರು ಹೇಳುತ್ತಾನೆ, ದಾವೀದನೇ, ನೀನು ಅದನ್ನು ಮಾಡಲಾರಿ. ನಿನ್ನ ಕೈ ಯುದ್ಧದ ರಕ್ತದಿಂದ ತುಂಬಿದೆ. ನೀನು ಆಲಯ ಕಟ್ಟಲು ನಾನು ಬಿಡಲಾಗದು. ಆದರೆ ನಾನೇ ನಿನಗಾಗಿ ಒಂದು ಮನೆಯನ್ನು ಕಟ್ಟುತ್ತೇನೆ ಎಂದು. ಪ್ರಿಯರೇ, ದೇವರಿಗಾಗಿ ಆಲಯ ಕಟ್ಟಬೇಕೆಂಬ ಆಶೆ ದಾವೀದನ ಹೃದಯದಲ್ಲಿತ್ತು. ದೇವರು ಅದನ್ನು ಮೆಚ್ಚಿದನು. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಭಿವೃದ್ಧಿಪಡಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಆ ಒಬ್ಬನು ಯಾರು? ಕನ್ಯೆ ಮರಿಯಳಿಗೆ ದೇವರು ಕಳುಹಿಸಿದ ಸಂದೇಶವನ್ನು ಗಮನಿಸಿರಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 31ನೇ ವಚನದಿಂದ 33ನೇ ವಚನದವರೆಗೆ ಹೀಗೆ ಬರೆದದೆ: ಈಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಮರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ದೇವರು ದಾವೀದನೊಂದಿಗೆ ಮಾಡಿಕೊಂಡ ಮಹಾ ಒಡಂಬಡಿಕೆಯು ಯೇಸು ಕ್ರಿಸ್ತನಲ್ಲಿ ಪೂರ್ತಿಯಾಯಿತು. ದೇವರಿಗೆ ಮಹಿಮೆಯಾಗಲಿ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಂದ ತೆಗೆದುಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು. ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಇದನ್ನು ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದಾನೆ. ಆತನು ಈ ಲೋಕದಲ್ಲಿ ಒಂದು ರಾಜ್ಯವನ್ನು ಸ್ಥಾಪಿಸಲಿದ್ದಾನೆ. ಯೇಸು ಕ್ರಿಸ್ತನು
ಈ ರಾಜ್ಯವನ್ನು ಸ್ಥಾಪಿಸಲು ಮುಂದಕ್ಕೆ ಬರಲಿದ್ದಾನೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ನಾತಾನನು ತನಗುಂಟಾದ ದರ್ಶನದ ಎಲ್ಲಾ ಮಾತುಗಳನ್ನು ದಾವೀದನಿಗೆ ಹೇಳಿದನು ಎಂಬುದಾಗಿ. ಪ್ರಿಯರೇ, ನಾವು ಮೊದಲೇ ಹೇಳಿದಂತೆ ಈ ಪೂರ್ವಕಾಲ ವೃತ್ತಾಂತವು 2ನೇ ಸಮುವೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಪ್ರಾಮುಖ್ಯವೆಂದು ದೇವರು ಭಾವಿಸಿರುವುದರಿಂದ ಅದನ್ನು ಇಲ್ಲಿ ಮತ್ತೊಮ್ಮೆ ಬರೆಯಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 16ನೇ ವಚನ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ದೇವರೇ, ಯೆಹೋವನೇ, ನನ್ನಂಥವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿದೆಯೋ? ನಾನೆಷ್ಟರವನು, ನನ್ನ ಮನೆ ಎಷ್ಟರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಪ್ರತಿಕ್ರಿಯೆಯನ್ನು ಗಮನಿಸಿರಿ. ದೇವರೇ, ನಿನ್ನ ಒಳ್ಳೆಯತನ, ಕೃಪೆ, ದಯೆಗಳನ್ನು ನಾನು ತಿಳಿಯಲಾರೆನು. ನಾನು ಕೂಡ ಇದೇ ರೀತಿ ಹೇಳಬಲ್ಲವನಾಗಿದ್ದೇನೆ. ದೇವರು ನನಗೆ ಯಾಕೆ ಇಷ್ಟೊಂದು ಒಳ್ಳೆಯವನಾಗಿದ್ದಾನೆ? ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇವರಲ್ಲಿ ಕರುಣೆಗೆ ಕೊರತೆಯಿಲ್ಲ ಅಲ್ಲವೇ? ಆತನ ಬಳಿಗೆ ಬಂದು ಆತನೊಂದಿಗೆ ವೈಯಕ್ತಿಕ ಸಂಬಂಧ ಬೆಳೆಸುವುದು ಎಷ್ಟು ಒಳ್ಳೆಯದಲ್ಲವೇ? ಆತನು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುತ್ತಾನೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ದೇವರೇ, ಯೆಹೋವನೇ, ನೀನು ನನ್ನನ್ನು ಕುಲೀನನನ್ನೋ ಎಂಬಂತೆ ಕಟಾಕ್ಷಿಸಿದ್ದಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ವಿಶೇಷವಾದ ಮಾತಾಗಿದೆ. ಅವರು ಮುಂದೆ ಬರಲಿರುವ ಆತನನ್ನು ಎದುರು ನೋಡುತ್ತಿದ್ದಾರೆ. ಆತನು ಸ್ತ್ರೀಯ ಸಂತಾನದವನಾಗಿರುತ್ತಾನೆ. ಅಬ್ರಹಾಮನಿಂದ ಬಂದವನು, ಯೆಹೂದ ಕುಲದವನು. ಆತನು ದಾವೀದನ ವಂಶದಿಂದ ಬರುತ್ತಾನೆಂದು ಹೀಗೆ ಹೇಳಿಯದೆ. ಪ್ರಿಯರೇ, ಮೆಸ್ಸಿಯನು ತನ್ನ ವಂಶದಿಂದ ಬರುವನೆಂಬ ವಿಚಾರದಿಂದ ದಾವೀದನು ಪುಳಕಿತನಾಗುತ್ತಾನೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ, ಅವನು ತನಗುಂಟಾದ ಘನತೆಯನ್ನು ಕುರಿತು ಇನ್ನೇನು ಹೇಳಾನು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಹೃದಯದ ಮಾತುಗಳೆಲ್ಲ ಖಾಲಿಯಾಗುವ ತನಕ ದೇವರ ಸನ್ನಿಧಾನದಲ್ಲಿ ಎಂದಾದರೂ ಮಾತನಾಡಿದ್ದೀಯೋ? ದಾವೀದನ ಈಗಿನ ಸ್ಥಿತಿ ಹಾಗಿರುತ್ತದೆ. ಅವನು ತನ್ನ ಹೃದಯವನ್ನೆಲ್ಲ ಬಿಚ್ಚಿ ಮಾತನಾಡಿ ಖಾಲಿಯಾದನು. ಈಗ ಆತನು ದೇವರ ಸನ್ನಿಧಾನದಲ್ಲಿ ಸುಮ್ಮನೆ ಕುಳಿತಿದ್ದಾನೆ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನೇ, ನಿನ್ನ ಸೇವಕನ ಮೇಲಿಗಾಗಿಯೂ ನಿನ್ನ ಚಿತ್ತಾನುಸಾರವಾಗಿಯೂ ಈ ಎಲ್ಲ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ಸರ್ವ ಮಹತ್ವವನ್ನು ತೋರ್ಪಡಿಸಿದಿ ಎಂಬುದಾಗಿ. ಪ್ರಿಯರೇ, ದಾವೀದನು ಒಳ್ಳೆಯವನಾಗಿದ್ದದಕ್ಕಾಗಿ ದೇವರು ಇದೆಲ್ಲವನ್ನೂ ಮಾಡಿದ್ದಾನೋ? ಇಲ್ಲ, ಅವನು ಯಾವಾಗಲೂ ಒಳ್ಳೆಯವನೇ ಆಗಿರಲಿಲ್ಲ. ನಾನು ನೀನು ಒಳ್ಳೆಯವರಾಗಿರುವುದಕ್ಕಾಗಿ ದೇವರು ನಮ್ಮನ್ನು ರಕ್ಷಿಸಿದ್ದಲ್ಲ, ಕೇವಲ ಆತನ ಅದ್ಭುತವಾದ ನಿತ್ಯವಾದ ಕೃಪೆಯಿಂದಾಗಿ ರಕ್ಷಿಸಿದ್ದಾನೆ. ಆತನು ನಮಗಾಗಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾನೆ. ಅದು ನಮ್ಮ ಒಳ್ಳೆಯತನದಿಂದಾಗಿ ಅಲ್ಲ, ಆದರೆ ಆತನ ಒಳ್ಳೆಯತನದಿಂದಾಗಿಯೇ. ಪ್ರಿಯರೇ, ದೇವರು ಹೇಳಿದ ಸಂಗತಿಗಾಗಿ ದಾವೀದನು ಸಂತೋಷದಿಂದ ತುಂಬಿ ಹೋಗುತ್ತಾನೆ. ಆದ್ದರಿಂದಲೇ ಈ ಉತ್ತಮ ಗೀತಗಳನ್ನು ಅವನು ಹಾಡಿದ್ದರಲ್ಲಿ ಆಶ್ಚರ್ಯವಿಲ್ಲ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನೇ, ನಿನಗೆ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಂಥ ದೇವರು ನಮಗಿರುವುದು ಎಂಥ ಸೌಭಾಗ್ಯವಲ್ಲವೇ? 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಭೂಲೋಕದಲ್ಲಿ ಯಾವುದಿರುತ್ತದೆ? ದೇವನಾದ ನೀನೇ ಚಿತ್ತೈಸಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡಿ. ಭಯಂಕರವಾದ ಮಹತ್ಕಾರ್ಯಗಳಿಂದ ನಿನ್ನ ಹೆಸರನ್ನು ಪ್ರಸಿದ್ಧಿಪಡಿಸಿದಿ. ನೀನು ಐಗುಪ್ತರ ಎದುರಿನಿಂದ ಅನ್ಯ ಜನಾಂಗಗಳನ್ನು ಹೊರಡಿಸಿಬಿಟ್ಟಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ ಜನಾಂಗಕ್ಕೆ ದೇವರು ತೋರಿಸಿದ ದಯೆಯನ್ನು ನೆನೆಸಿ ದಾವೀದನು ಆಶ್ಚರ್ಯಪಡುತ್ತಾನೆ. ಮುಂದಕ್ಕೆ ನೋಡೋಣ. 1 ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು. ಅಲ್ಲಿ ಹೀಗೆ ನೋಡುತ್ತೇವೆ, ಯೆಹೋವನೇ, ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು.
ಅದು ಸದಾ ಸ್ಥಿರವಾಗಿರಲಿ. ಜನರು ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು, ಇಸ್ರಾಯೇಲ್ಯರ ಶರಣನೂ ಆಗಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆಯನ್ನು ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾನೆ ಎಂದು ನಿನ್ನ ನಾಮವನ್ನು ಕೊಂಡಾಡಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಹೇಳಿದ್ದನ್ನು ದಾವೀದನು ನಂಬಿದನು. ಆತನ ಮಾತಿನ ಮೇಲೆ ಭರವಸವಿಟ್ಟು ನಿಶ್ಚಿಂತನಾದನು. ನಾವು ಕೂಡ ಇದನ್ನೇ ಮಾಡಬೇಕಾಗಿದೆ. ಮುಂದಕ್ಕೆ ನೋಡೋಣ. 1ನೇ ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ನನ್ನ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೊಂದು ಮನೆ ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರಿಂದ ಅವನು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಅದನ್ನು ಸದಾಕಾಲವೂ ನಿನ್ನ ಆಶ್ರಯದಲ್ಲಿಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು ಎಂದು ಪ್ರಾರ್ಥಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಎಷ್ಟೊಂದು ಅದ್ಭುತವಾದ ಪ್ರಾರ್ಥನೆಯಲ್ಲವೇ? ಇಲ್ಲಿಗೆ 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು 1ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 18, 19 ಮತ್ತು 20ನೇ ಅಧ್ಯಾಯದ ಧ್ಯಾನಗಳನ್ನು ಪ್ರಾರಂಭಿಸೋಣ. ಅದರ ಮುಖ್ಯ ಪ್ರಸ್ತಾಪ ದಾವೀದನ ಯುದ್ಧಗಳು ಎಂಬುದಾಗಿ. ಪ್ರಿಯರೇ, ನಿಮ್ಮಲ್ಲಿ ಕೆಲವರು ಹೇಳಬಹುದು, ಪೂರ್ವಕಾಲ ವೃತ್ತಾಂತವು ದೇವರ ದೃಷ್ಟಿಕೋನದ ಕಥನವಾಗಿರುವಲ್ಲಿ ಅದರಲ್ಲಿ ಯುದ್ಧಗಳಿಗೆ ಸ್ಥಾನ ಹೇಗಿರುತ್ತದೆ ಎಂಬುದಾಗಿ. ಅನೇಕರ ಮನಸ್ಸಿನಲ್ಲಿ ಈ ಪ್ರಶ್ನೆ ಇದ್ದಿರಬಹುದು. ಕೆಲವು ಆರಂಭದ ಮಾತುಗಳನ್ನು ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಬಹು ಪ್ರಾಯೋಗಿಕವಾದ ರೀತಿಯಲ್ಲಿ ಈ ರೀತಿ ಕೇಳುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶಿಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆಕಿಚ್ಚುಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ ಎಂಬುದಾಗಿ. ಪ್ರಿಯರೇ, ಯುದ್ಧದ ಹಿನ್ನೆಲೆಗಳು ಮಾನವನ ಪಾಪಮಯ ಹೃದಯದಿಂದಲೇ ಉಂಟಾಗುತ್ತವೆ. ಯುದ್ಧಗಳನ್ನು ವಿರೋಧಿಸುವುದು ಸುಲಭ, ಆದರೆ ವಿರೋಧಿಸುವುದರಿಂದ ಯುದ್ಧಗಳನ್ನು ತಪ್ಪಿಸಲಾಗುವುದಿಲ್ಲ. ಮಾನವನ ಪಾಪಮಯ ಹೃದಯವೇ ಎಲ್ಲ ಯುದ್ಧಕ್ಕೂ ಮೂಲವಾಗಿದೆ. ಪ್ರಿಯರೇ, ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಾಗ ಹೀಗೆ ಹೇಳಿದನು. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21 ಮತ್ತು 22ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ನೋಡುತ್ತೇವೆ: ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ಎಂಬುದಾಗಿ. ಪ್ರಿಯರೇ, ಆತನಿದನ್ನು ಯಾಕೆ ಹೇಳಿದನು? ಯಾಕೆಂದರೆ ಸುತ್ತಲೂ ವೈರಿಗಳಿದ್ದಾರೆ. ನಾವು ಸಮಾಧಾನದ ಸ್ಥಿತಿಯಲ್ಲಿ ಜೀವಿಸುತ್ತಿಲ್ಲ. 1000 ವರ್ಷದ ಆಳ್ವಿಕೆ ಇನ್ನೂ ಬಂದಿಲ್ಲ. ಮಾನವನು ಅದನ್ನು ತಾನಾಗಿ ಉಂಟು ಮಾಡಲಿಕ್ಕೂ ಆಗುವುದಿಲ್ಲ. ಸಮಾಧಾನದ ಪ್ರಭುವಾದವನು ಮಾತ್ರ ಈ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಬಲ್ಲನು. ಆತನು ಬರುವವರೆಗೆ ನಾವು ಎಚ್ಚರದಿಂದಿರುವುದು ಒಳ್ಳೆಯದು. ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ಪಾಪ ಮಾಡಿದ ಕೂಡಲೇ ದೇವರು ಸೈತಾನನಿಗೆ ಹೇಳಿದನು. ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ. ಅಲ್ಲಿ ಹೀಗೆ ಬರೆದದೆ: ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ. ಪ್ರಿಯರೇ, ನಾವು ಇದನ್ನು ತೆಗೆದುಹಾಕಲಿಕ್ಕಾಗುವುದಿಲ್ಲ. ಪಾಪವು ಈ ಲೋಕದಿಂದ ತೆಗೆಯಲ್ಪಡುವವರೆಗೂ, ಎಲ್ಲಾ ದುಷ್ಟತನವು ನಾಶವಾಗುವವರೆಗೂ ಯುದ್ಧಗಳು ಇದ್ದೇ ಇರುತ್ತವೆ. ಯುದ್ಧಗಳು ಬಾಹ್ಯ ಲಕ್ಷಣಗಳಾಗಿರುತ್ತವೆ. ಮೂಲ ರೋಗವು ಪಾಪವೇ. ಅದೇ ಸಮಸ್ಯೆ. ದಾವೀದನನ್ನು ದೇವರು ಆಶೀರ್ವದಿಸಿದ್ದನು. ಈ ಕಾರಣದಿಂದಲೂ ಅವನ ಸುತ್ತಲೂ ವೈರಿಗಳಿದ್ದರು. ಅವನು ಚಿಕ್ಕ ರಾಜ್ಯದ ಅರಸನಾಗಿದ್ದಾಗ ಅವನನ್ನು ಯಾರೂ ಲಕ್ಷ್ಯ ಮಾಡಿರಲಿಲ್ಲ. ದಾವೀದನ ರಾಜ್ಯವು ಕೂಡ ವೈರಿಗಳಿಂದ ಸುತ್ತುವರಿದಿತ್ತೆಂಬುದನ್ನು ದೇವರು ನಮಗೆ ತಿಳಿಯಪಡಿಸಬೇಕೆಂದಿದ್ದಾನೆ. ನೀವು ಕೂಡ ಈ ರೀತಿಯ ಲೋಕದಲ್ಲೇ ಜೀವಿಸುವುದರಿಂದ ನಾವು ಸದಾ ಎಚ್ಚರದಿಂದಿರಬೇಕಾಗಿದೆ. ಮಾನವನ ಹೃದಯದಲ್ಲಿರುವ ಪಾಪದ ಕಾರಣದಿಂದಾಗಿ ಒಳಗೂ ಹೊರಗೂ ಯುದ್ಧಗಳಿದ್ದೇ ಇರುತ್ತವೆ.
ಪ್ರಿಯರೇ, ಈಗ ನಾವು ದಾವೀದನ ಯುದ್ಧಗಳ ಕುರಿತಾಗಿ ನೋಡೋಣ. ಇಲ್ಲಿ ಹೆಸರಿಸಲ್ಪಟ್ಟ ಜನಾಂಗಗಳು ಇಸ್ರಾಯೇಲ್ಯರ ಶಾಶ್ವತ ವೈರಿಗಳಾಗಿದ್ದು, ಇಸ್ರಾಯೇಲ್ಯರು ಬಲಹೀನರೆಂದು ಕಂಡಾಗಲೆಲ್ಲ ಅವರನ್ನು ಸುತ್ತುವರಿಯುತ್ತಿದ್ದರು. 1ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಆನಂತರ ದಾವೀದನು ಹೋಗಿ ಫಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರಿಂದ ಗತ್ ಪಟ್ಟಣವನ್ನು ಅದರ ಗ್ರಾಮಗಳನ್ನು ತೆಗೆದುಕೊಂಡನು. ಇದಲ್ಲದೆ ಅವನು ಮೋವಾಬ್ಯರನ್ನೂ ಸೋಲಿಸಿದನು. ಅವರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. ದಾವೀದನು ಯುಪ್ರಟೀಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಚೋಬದ ಅರಸನಾದ ಹದರೇಜನರನ್ನು ಹಾಮಾತಿನ ಬಳಿಯಲ್ಲಿ ಸೋಲಿಸಿ ಅವನ 1000 ರಥಗಳನ್ನು, 7,000 ಮಂದಿ ರಾಹುತರನ್ನು, 20,000 ಮಂದಿ ಕಾಳಾಳುಗಳನ್ನು ಸೆರೆಹಿಡಿದು 100 ಕುದುರೆಗಳನ್ನಿಟ್ಟುಕೊಂಡು ಮಿಕ್ಕದ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದು ಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಕುದುರೆಗಳನ್ನು ಯಾಕೆ ಬಿಟ್ಟನು? ಯಾಕಂದರೆ ಇಸ್ರಾಯೇಲ್ಯರ ರಾಜರು ಕುದುರೆಗಳನ್ನಾಗಲಿ ಪತ್ನಿಯರನ್ನಾಗಲಿ ಕೂಡಿಸಿಕೊಳ್ಳಬಾರದೆಂದು ದೇವರು ಹೇಳಿದ್ದನು. ಮುಂದಕ್ಕೆ ಸೊಲೊಮೋನನು ಕುದುರೆಗಳನ್ನು ಕೊಂಡುಕೊಳ್ಳತೊಡಗಿದನು. ಆದರೆ ದಾವೀದನು ಹಾಗೆ ಮಾಡಲಿಲ್ಲ. ಯುದ್ಧದಲ್ಲಿ ಕೊಳ್ಳೆ ಹೊಡೆದ ವಸ್ತುಗಳಿದ್ದವು. ದಾವೀದನು ಸಾಯುವ ಕಾಲಕ್ಕೆ ಇಸ್ರಾಯೇಲ್ಯರು ತುಂಬಾ ಬಂಗಾರವನ್ನು ಕೂಡಿಸಿಕೊಂಡಿದ್ದಿರಬಹುದು. ಯೆರೂಸಲೇಮು ಬಂಗಾರದಿಂದ ತುಂಬಿತ್ತು. 1ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದಿದೆ: ಅವನು ಹದರೇಜರನ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಯೆರೂಸಲೇಮಿಗೆ ಒಯ್ದನು. ಇದಲ್ಲದೆ ಹದರೇಜರನ ಪಟ್ಟಣಗಳಾದ ಟಿಬಾತಿನಿಂದಲೂ ಕೂನಿನಿಂದಲೂ ಬಹಳ ತಾಮ್ರವನ್ನು ತೆಗೆದುಕೊಂಡು ಹೋದನು. ಸೊಲೊಮೋನನು ಆ ತಾಮ್ರದಿಂದ ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು, ಕಂಬಗಳನ್ನು, ಬೇರೆ ಸಾಮಾನುಗಳನ್ನು ಮಾಡಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ದೇವಾಲಯ ಕಟ್ಟುವುದಕ್ಕೆ ಉಪಯೋಗಿಸಿದ ಅಮೂಲ್ಯ ವಸ್ತುಗಳು ದಾವೀದನು ಶೇಖರಿಸಿದವುಗಳಾಗಿದ್ದವು. ಬಳಿಕ ಹಾಮಾತಿನ ಅರಸನು ತನ್ನ ವೈರಿ ಆಗಿದ್ದ ಹದರೇಜರನ ಸೈನ್ಯವನ್ನು ಸೋಲಿಸಿದನೆಂಬ ವರ್ತಮಾನ ಕೇಳಿದ ಆಮಾತಿನ ಅರಸನು ದಾವೀದನಿಗೆ ವಂದನೆ ಸಹಿತ ಕಾಣಿಕೆಗಳನ್ನು ಕಳಿಸಿಕೊಟ್ಟನು. 1ನೇ ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಅರಸನಾದ ದಾವೀದನು ಇವುಗಳನ್ನು ಎದೋಮ್ಯರು, ಮೋವಾಬ್ಯರು, ಅಮೋನಿಯರು, ಫಿಲಿಷ್ಟಿಯರು, ಅಮಲೇಕ್ಯರು ಎಂಬೀ ಸುತ್ತಣ ಜನಾಂಗಗಳಿಂದ ಕಿತ್ತುಕೊಂಡ ಬೆಳ್ಳಿ ಬಂಗಾರವನ್ನು ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಈ ಎಲ್ಲ ಹಳೇ ಶತ್ರುಗಳ ಮೇಲೆ ದಾವೀದನಿಗೆ ದೇವರು ಜಯವನ್ನು ಕೊಟ್ಟನು. ಆ ದೇಶದ ಅರಸನಾಗಬೇಕಾಗಿದ್ದರೆ ಅಲ್ಲಿದ್ದ ಇತರ ಜನಾಂಗಗಳನ್ನು ಹೊರಡಿಸಬೇಕಾಯಿತು. ದೇವರ ಮಗುವಿಗೂ ಈ ದಿನಗಳಲ್ಲಿ ವೈರಿಗಳಿರುತ್ತಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ಎಂದು ಹೇಳಿದೆ. ನಮ್ಮ ವೈರಿಯು ನಮ್ಮಂತೆ ರಕ್ತ ಮಾಂಸಗಳಿರುವವನಲ್ಲ, ಅವನು ಆತ್ಮಿಕ ವೈರಿಯಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ಈ ವಿಚಾರವನ್ನು ಪೌಲನು ತಿಳಿಸುತ್ತಾನೆ. ಅದೇನೆಂದರೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೀವು ಇಂತಹ ಪರಿಸ್ಥಿತಿಯಲ್ಲಿದ್ದೇವೆ ಪ್ರಿಯರೇ. ಆದರೆ ಕ್ರೈಸ್ತನು ಸುಮ್ಮನಿದ್ದು ಎಲ್ಲರೊಡನೆ ಸಮಾಧಾನದಿಂದಿರಬಹುದು ಎಂಬ ವಿಚಾರ ಸಂಪೂರ್ಣ ತಪ್ಪಾದದ್ದಾಗಿದೆ. ನಾವು ಕ್ರೈಸ್ತರಾಗಿ ಸರಿಯಾದದನ್ನು ಬೆಂಬಲಿಸಲೇಬೇಕು. ಜಾರ್ಜಿಯಾದಲ್ಲಿನ ಒಬ್ಬ ಪ್ರಸಂಗಿ ಹೀಗೆ ಹೇಳಿದ್ದನ್ನು ನಾನು ಕೇಳಿದ್ದೆ: ಅನೇಕರು ವಾಗ್ದಾನಗಳ ಮೇಲೆ ನಿಲ್ಲುವುದಕ್ಕೆ ಬದಲಾಗಿ ಅವುಗಳ ಮೇಲೆ ಕುಳಿತುಕೊಂಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ದುರದೃಷ್ಟವಶಾತ್ ಇದು ಸತ್ಯವೇ ಆಗಿದೆ. ನಮಗೆ ನಾವು ಜಯಿಸಬೇಕಾದ ವೈರಿಗಳಿದ್ದಾರೆ. ಮುಂದಕ್ಕೆ ನೋಡೋಣ, ಅಮ್ಮೋನ್ಯರೊಂದಿಗೂ ಆರಾಮ್ಯರೊಂದಿಗೂ ನಡೆದ ಯುದ್ಧ ಎಂಬುದಾಗಿ. ಪ್ರಿಯರೇ, 19ನೇ ಅಧ್ಯಾಯದಲ್ಲಿ ದೇವರ ಹಾಸ್ಯ ಪ್ರಜ್ಞೆಯನ್ನು ಕಾಣಬಹುದಾದ ಒಂದು ವೃತ್ತಾಂತವಿದೆ. ದಾವೀದನು ಶೀಘ್ರ ಕೋಪಿ ಎಂಬುದು ಇದರಿಂದ ಕಂಡುಬರುತ್ತದೆ. ಇಲ್ಲಿ ಅವನು ಸಮಾಧಾನದಿಂದಿರಲು ಪ್ರಯತ್ನಿಸುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಇದಾದ ನಂತರ ಅಮ್ಮೋನ್ಯರ ಅರಸನಾದ ನಹಾಷನು ಸತ್ತನು.
ಅವನಿಗೆ ಬದಲಾಗಿ ಅವನ ಮಗನು ಅರಸನಾದನು ಎಂಬುದಾಗಿ. ಪ್ರಿಯರೇ, ಅಮ್ಮೋನ್ಯರು ಇಸ್ರಾಯೇಲ್ಯರ ವೈರಿಗಳಾಗಿದ್ದರು. ದಾವೀದನಿಗೆ ಯುದ್ಧವು ಬೇಕಾಗಿರಲಿಲ್ಲ. ತನ್ನ ಜೀವಮಾನದಲ್ಲೆಲ್ಲ ಇದ್ದಂತೆ ದಾವೀದನು ತಮ್ಮ ಮೇಲೆ ದಂಡೆತ್ತಿ ಬಂದವರನ್ನು ಎದುರಿಸಬೇಕಾಗಿ ಬಂದಿತ್ತು. ದೇವರ ಮನುಷ್ಯನು ಸಾಮಾನ್ಯವಾಗಿ ಇದೇ ಸ್ಥಿತಿಯಲ್ಲಿರುತ್ತಾನೆ. ಪ್ರಿಯರೇ, ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ನಾವು ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ಇದು ಯಾಕಾಗಿ? ಕವಾಯತಿಗಾಗಿಯೋ? ಆದರೆ ಅದಕ್ಕಾಗಿ ಅಲ್ಲ, ನಾವು ಬಲವಾಗಿ ನಿಲ್ಲುವುದಕ್ಕಾಗಿ ಅವುಗಳನ್ನು ಧರಿಸಬೇಕಾಗಿದೆ. ಇದು ಬಹು ಮುಖ್ಯವಾದ ಸಂಗತಿಯಾಗಿದೆ. ಆದರೆ ಅತೀ ಕಡಿಮೆಯಾಗಿ ದೇವಜನರು ನಿಲ್ಲುತ್ತಾರೆಂಬುದೇ ಈಗಿನ ದುರಂತ. ಪ್ರಿಯರೇ, ಹಿಂದಿನ ಉಪಕಾರಕ್ಕೆ ಪ್ರತಿಯಾಗಿ ಎಂಬಂತೆ ಹಾನೂನನ ತಂದೆ ಸತ್ತಾಗ ದಾವೀದನು ಅವನಿಗೆ ಸಂತಾಪ ಸೂಚಿಸುತ್ತಾನೆ. 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ದಾವೀದನು ನಹಾಷನು ತನಗೆ ದಯತೋರಿಸಿದ್ದರಿಂದ ನಾನು ಅವನ ಮಗನಾದ ಹಾನೂನನಿಗೆ ದಯತೋರಿಸುವೆನು ಅಂದುಕೊಂಡು ಪಿತೃಶೋಕದಲ್ಲಿದ್ದ ಹಾನೂನನನ್ನು ಸಂತೈಸುವುದಕ್ಕೋಸ್ಕರ ದೂತರನ್ನು ಕಳುಹಿಸಿದನು ಎಂಬುದಾಗಿ. ಪ್ರಿಯರೇ, ಈಗ ಏನು ಸಂಭವಿಸಿತೆಂಬುದನ್ನು ಗಮನಿಸಿರಿ. ಕೊನೆಯದಾಗಿ 1ನೇ ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅಮ್ಮೋನಿಯರ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಭುಗಳು ಹಾನೂನನಿಗೆ, ದಾವೀದನು ನಿನ್ನ ಬಳಿಗೆ ಸಂತೈಸುವವರನ್ನು ಕಳಿಸಿದ್ದರಿಂದ ಅವನು ನಿನ್ನ ತಂದೆಯನ್ನು ಸನ್ಮಾನಿಸುವನಾಗಿದ್ದಾನೆಂದು ನೆನೆಸುತ್ತೀಯೋ? ಅವನ ಆಳುಗಳು ದೇಶವನ್ನು ಸಂಚರಿಸಿ ನೋಡಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಬಂದಿದ್ದಾರೆ ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಜನರು ಮಾಡಿದ ಈ ಆಪಾದನೆ ಬಹು ಗಂಭೀರವಾದದ್ದಾಗಿತ್ತು. ಅವರು ಯುವಕರಾಗಿದ್ದಿರಬಹುದು. ಅವರು ಹೇಳುತ್ತಾರೆ, ದಾವೀದನು ನಿನ್ನ ಸ್ನೇಹಿತನಲ್ಲ, ಅವನು ನಿನ್ನ ತಂದೆಗೂ ಸ್ನೇಹಿತನಾಗಿರಲಿಲ್ಲ, ಅವನು ಕಳುಹಿಸಿದ ಈ ಜನರು ಗೂಢಾಚಾರರಾಗಿದ್ದಾರೆ ಎಂದು. ಪ್ರಿಯರೇ, ದಾವೀದನ ದೂತರಿಗೆ ಅವರು ಏನು ಮಾಡಿದರೆಂಬುದನ್ನು ನೋಡಿರಿ. ಪ್ರಿಯರೇ, ಈ ಭಾಗವನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ನೋಡಲಿಕ್ಕಿದ್ದೇವೆ. ನೀವು ದಯವಿಟ್ಟು ಪ್ರಾರ್ಥನಾಪೂರ್ವಕವಾಗಿ ಮುಂದಿನ ಅಧ್ಯಯನಕ್ಕಾಗಿ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವಾಗಲೂ ಯುದ್ಧವನ್ನು ಮಾಡಲೇಬೇಕಾಗುತ್ತದೆ. ಅಂದರೆ ಆತ್ಮಿಕ ಯುದ್ಧವನ್ನು, ನಮಗಿರುವಂಥ ಆತ್ಮಿಕ ವೈರಿಯನ್ನು ದೇವರು ನಮಗೆ ತಿಳಿಸಿದಂಥ ಸರ್ವಾಯುಧಗಳನ್ನು ಧರಿಸಿಕೊಂಡವರಾಗಿ ಎದುರಿಸಿ ಜಯವನ್ನು ಹೊಂದಿಕೊಳ್ಳಲು ಸಾಧ್ಯ. ಆದ್ದರಿಂದ ದೇವರ ಮಾತಿಗೆ ವಿಧೇಯರಾಗೋಣ, ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ, ವೈರಿಯನ್ನು ಗೆದ್ದು ಜಯಭರಿತವಾದ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ಬಹಳಷ್ಟು ಯುದ್ಧಗಳ ವಿಚಾರವನ್ನು ತಿಳಿದುಕೊಂಡೆವು. ಜಯವು ಯೆಹೋವನಿಂದಲೇ. ಅರಸನಾದ ದಾವೀದನು ಇದನ್ನು ತಿಳಿದುಕೊಂಡಿದ್ದನು. ಅದರಂತೆ ನಮ್ಮ ಜೀವಿತದಲ್ಲಿ ಇರುವ ಎಲ್ಲ ಹೋರಾಟದಲ್ಲಿ ದೇವರನ್ನು ಆತುಕೊಂಡಿರುವುದಾದರೆ ಜಯವು ನಮ್ಮದಾಗುತ್ತದೆ. ಆದುದರಿಂದ ಅನುದಿನವೂ ದೇವರ ಹತೋಟಿಯಲ್ಲಿದ್ದುಕೊಂಡು ಜಯಭರಿತ ಜೀವಿತ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಜಯವನ್ನು ಅನುಗ್ರಹಿಸಲು ಸಿದ್ಧನಾಗಿರುವ ತಂದೆಯೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ. ಹೌದು ಸ್ವಾಮಿ, ನೀನು ಯೆಹೋವ ನಿಸ್ಸಿ. ಹೌದು ಕರ್ತನೆ, ನೀನು ನಮ್ಮ ಜಯಧ್ವಜ. ಕರ್ತನೆ, ನೀನು ಅದನ್ನು ಶಿಲುಬೆಯ ಮೇಲೆ ಸಾಬೀತುಪಡಿಸಿ ತೋರಿಸಿದ್ದಿ. ಪಾಪದ ಮೇಲೆ ಜಯವನ್ನು ನೀನು ನೀಡಿದ್ದಿ. ಕರ್ತನೆ, ಅದಕ್ಕಾಗಿ ನೀನು ನಿನ್ನ ಸ್ವಂತ ಪರಿಶುದ್ಧವಾದ ರಕ್ತವನ್ನೇ ಚೆಲ್ಲಿ ನಮಗೋಸ್ಕರ ಕರ್ತನೆ ಸೈತಾನನ ಮೇಲೆ ಜಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈಗಲೂ ಸ್ವಾಮಿ, ತಲೆಬಾಗಿರುವ ಒಂದೊಂದು ಆತ್ಮಗಳು ಕರ್ತನೆ, ಅವರ ಜೀವಿತದಲ್ಲಿ ಇರುವ ಎಲ್ಲ ಹೋರಾಟಗಳ ಮೇಲೆ ಜಯವನ್ನು ನೀನು ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಕರ್ತನೆ, ಅದಕ್ಕೆ ತಕ್ಕದಾಗಿ ಅವರು ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಆಗದೆ ಅದನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರವಾಗಿ ನಡೆದು ಕರ್ತನೆ ಜಯದ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಬೇಕೆಂದು ಯೇಸು ಸ್ವಾಮಿಯ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಇತರರೊಂದಿಗೆ ದೇವರ ಆಶೀರ್ವಾದವನ್ನು ಹಂಚಿಕೊಂಡಿದ್ದೀರಾ? ದೇವರು ನಮಗೆ ಮಾಡಿದ ಉಪಕಾರವನ್ನು ಇತರರಲ್ಲಿ ಹಂಚಿಕೊಳ್ಳಬೇಕೆಂದು ಆತನ ಬಯಕೆಯಾಗಿದೆ.
ಆದುದರಿಂದ ಹಿಂದೆ ಕರೆ ಮಾಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.